ಸಿದ್ದಾಪುರದ ವಸಂತ್ ನಾಯ್ಕ್ ಹತ್ಯೆ ಕೇಸಲ್ಲಿ ಸುಚಿತ್ರಾ ಸದ್ಯಕ್ಕೆ ಜೈಲು ಪಾಲಾಗಿದ್ದಾಳೆ. ಆದರೆ ಈಗ ಆಕೆಯ ಒಂದೊಂದೇ ಕ್ರಿಮಿನಲ್ ಆಟಗಳು ಬಯಲಿಗೆ ಬರ್ತಾ ಇದೆ. ಊರಿನ ಒಳಗೆ ಮನೆ ಇದ್ರೆ ಅಡ್ಜಸ್ಟ್ ಆಗ್ತಾ ಇರಲಿಲ್ವಂತೆ ಆಕೆಗೆ. ಅದಕ್ಕೆ ಊರಿನ ಹೊರಗಡೆ ಮನೆ ಮಾಡಿಕೊಂಡಿದ್ದು ಈ ಸುಚಿತ್ರಾ ಅನ್ನೋದು ಗೊತ್ತಾಗಿದೆ. ಸುಚಿತ್ರಾ ಅಂತ ಈಕೆ ಸುಳ್ಳು ಹೆಸರನ್ನ ಹೇಳ್ತಾ ಇದ್ಲು. ಈಕೆ ಹೆಸರು ಸುರೇಖಾ ಅಂತೆಲ್ಲ ವಿಷಯಗಳು ಗೊತ್ತಾಗ್ತಾ ಇದೆ. ಊರಿನ ಹೊರಗೆ ಮನೆ ಮಾಡ್ಕೊಂಡಿದ್ಲು ಸುಚಿತ್ರಾ. ಊರಿನ ಹೊರಗಡೆ ಇವಳಿಗೆ ಹೇಳೋರಿಲ್ಲ ಕೇಳೋರಿರಲಿಲ್ಲ. ಬರೀ ಪಾರ್ಟಿ ಡ್ಯಾನ್ಸು ಮೋಜು ಮಸ್ತಿಯಲ್ಲೇ ಕಾಲ ಕಳೀತಾ ಇದ್ದಂತೆ. ಇನ್ನು ಗಂಡ ಮನೇಲಿ ಇಲ್ಲ ಅನ್ನೋ ಟೈಮ್ನಲ್ಲಿ ಪರ ಪುರುಷರ ಸಹವಾಸವನ್ನ ಈಕೆ ಮಾಡ್ತಾ ಇದ್ಲಂತೆ. ಪ್ರಶ್ನೆ ಮಾಡಿದಂತ ಪೊಲೀಸರಿಗೂ ಆವಾಜನ್ನ ಈಕೆ ಹಾಕಿದ್ಲಂತೆ. ಇನ್ನು ಕಮಲಾಕರ್ ಭಟ್ ಸಂಪರ್ಕಕ್ಕೂ ಮುನ್ನ ಈಕೆ ಬೇಜಾನ್ ಆಟ ಆಡಿದ್ದಾಳೆ ಅನ್ನೋದು ವಿಷಯ ಗೊತ್ತಾಗಿದೆ. ಈ ನಡುವೆ ವಸಂತ್ ನಾಯ್ಕ್ ಕೊಲೆ ಕೇಸ್ ಸಂಬಂಧ 3 ಮುಸ್ಲಿಂ ಯುವಕರನ್ನ ವಿನಯ್ ಅನ್ನೋ ವ್ಯಕ್ತಿ ಕಳಿಸ್ಕೊಟ್ಟಿದ್ದ. ಈಗ ವಿನಯ್ನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ವಿನಯ್ ಕಮಲಾಕರ್ ಭಟ್ ಮತ್ತೆ ಸುಚಿತ್ರಾಗೆ ಆಪ್ತ ಅಂತೇಳಿ ಮಾಹಿತಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ಕಮಲಾಕರ್ ಭಟ್ ಮತ್ತೆ ಸುಚಿತ್ರಾಳ ಈ ಹಿಂದಿನ ಒಂದೊಂದೇ ವಿಷಯಗಳು ಬಯಲಿಗೆ ಬರ್ತಾ ಇದೆ, ಬೆಚ್ಚಿ ಬೀಳಿಸುವಂತ ವಿಷಯಗಳು. ಪರ್ಟಿಕ್ಯುಲರ್ಲಿ ಸುಚಿತ್ರಾ ಊರಿಂದ ಮನೆ ಮಾಡ್ಕೊಂಡಿದ್ದು ಊರಿಂದ ಹೊರಗಡೆ ಯಾವ ಕಾರಣಕ್ಕೆ, ಆ ಟೈಮ್ನಲ್ಲಿ ಪೊಲೀಸರು ಹೋದಾಗ ಏನ್ ಹೇಳ್ತಿದ್ಲಂತೆ, ಆ ಟೈಮ್ನಲ್ಲಿ ಗಂಡಂಗೆ ಇದೆಲ್ಲ ವಿಷಯಗಳು ಗೊತ್ತಾಗಿರ್ಲಿಲ್ವಾ? ಶರ್ಮಿತಾ, ಏನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಸಂತ್ ನಾಯ್ಕ್ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ಸುಚಿತ್ರಾ ಏನು ದೊಡ್ಡ ಕ್ರಿಮಿನಲ್ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಒಂದು ವಿಷಕಾರಿಯಾಗಿ ಈಕೆ ಬರ್ತಾಳೆ. ಒಂದು 18ನೇ ವಯಸ್ಸಿಗೆ ಮದುವೆಯಾಗಿ ಬರ್ತಾಳೆ. ಅದಾದ ನಂತರ ಒಂದು ಆರಂಭದಲ್ಲೇ ಆಸ್ತಿಯನ್ನ ಪಾಲ್ ಮಾಡ್ಕೊಡಿ ಎನ್ನುವಂತ ಬಗ್ಗೆಯೂ ಕೂಡ ಖ್ಯಾತಿಯನ್ನು ತೆಗಿತಾಳೆ. ಅದ್ರ ಜೊತೆಗೆ ಇಂಥ ಒಂದು ಸಂಪ್ರದಾಯಸ್ಥ ಒಂದು ಕುಟುಂಬದಲ್ಲಿ ಈಕೆ ಒಂದು ಫುಲ್ ಒಂದು ಎಂಜಾಯ್ಮೆಂಟ್ ನಲ್ಲಿ ಇರ್ತಾಳೆ. ಅದ್ರ ಜೊತೆಗೆ ಅದರ ವಸ್ತ್ರ ಆಗಿರ್ಬೋದು, ಅದೇ ರೀತಿ ಬಟ್ಟೆ ಧರಿಸುವಿಕೆ ಆಗಿರ್ಬೋದು, ಎಲ್ಲವೂ ಕೂಡ ಇದರದ ಒಂದು ಮಾಡೆಲ್ ಆಗಿರತ್ತೆ. ಇದನ್ನ ಸಹಿಸಿಕೊಳ್ಳದಾಗದಂತ ಇವರ ಕುಟುಂಬಸ್ಥರು ಇದ ನಮ್ಮ ಹಳ್ಳಿ ಕಡೆ ಸರಿಯಾಗಲ್ಲ, ನೀವು ಬೇರೆ ಮನೆ ಮಾಡ್ಕೊಳ್ಳಿ, ನೀವು ಅಲ್ಲೇ ಉಳಿರಿ ಎನ್ನುವಂತ ಬಗ್ಗೆಯೂ ಕೂಡ ಹೇಳ್ತಾರಂತೆ. ಆದ್ರೆ ಅಲ್ಲಿ ಬಾಡಿಗೆ ಮನೆಗೂ ಹೋಗ್ತಾಳೆ, ಅದರಂತೆ ಒಂದು ಸ್ವಂತ ಮನೆಯೂ ಕೂಡ ಮಾಡ್ಕೊಳ್ತಾಳೆ. ಅಲ್ಲಿಯೂ ಕೂಡ ಈಕೆ ಪರಪುರುಷರನ್ನ ದಿನಕ್ಕೊಬ್ಬರನ್ನ ಮನೆಗೆ ಕರೀತಿದ್ದಾಳೆ ಎನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದು. ಅದ್ರ ಜೊತೆಗೆ ಅಲ್ಲೂ ಕೂಡ ಪಾರ್ಟಿ ಮೋಜು ಮಸ್ತಿ ಕೂಡ ಆಗುತ್ತೆ. ಅದರಿಂದ ಅಕ್ಕಪಕ್ಕದ ಏನು ಸಂಪ್ರದಾಯಸ್ಥ ಕುಟುಂಬಕ್ಕೂ ಕೂಡ ಮುಜುಗರವನ್ನ ತರಿಸುವಂತ ಒಂದು ಕೆಲಸವನ್ನ ಮಾಡ್ತಾಳೆ. ಅದಾದ ನಂತರ ಬೆಂಗಳೂರು ಹೋಗ್ತಾಳೆ. ಬೆಂಗಳೂರಿಂದ ಮತ್ತೆ ಬರ್ತಾಳೆ. ಅಲ್ಲೂ ಕೂಡ ಸರಿಯಾದ ಇರದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಬೇರೆ ಬೇರೆ ಪುರುಷರನ್ನ ವಂಚಿಸೋದು, ಅದೇ ರೀತಿ ಬ್ಲಾಕ್ ಮೇಲ್ ಅನ್ನ ಮಾಡೋದು ಎನ್ನುವಂತ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಅದೇ ರೀತಿ ಈ ಬಗ್ಗೆ ಪೊಲೀಸರು ಕೂಡ ಈಕೆಯನ್ನ ಪ್ರಶ್ನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಆವಾಜ್ ಹಾಕಿದ್ಲು. ಒಟ್ಟ ಬೋಲ್ಡ್ ಆಗಿ ತಿರುಗಬೇಕು, ಅದ್ರ ಜೊತೆಗೆ ನಾನು ಬಿಟ್ರೆ ಬೇರೆ ಯಾರು ಇಲ್ಲ ಎನ್ನುವಂತ ಒಂದು ರೀತಿಯಲ್ಲಿ ವರ್ತಿಸ್ತಾ ಇದ್ಲು. ಆದ್ರೆ ಅದಾದ ನಂತರ ಕಮಲಾಕರ್ ಭಟ್ರ ಜೊತೆ ಬ್ರೋಕರ್ ಆಗಿ ಕೆಲ್ಸಕ್ಕೆ ಹೋಗ್ತಾಳೆ. ಬ್ರೋಕರ್ ಆದ ನಂತರ ಆಕೆಯ ಪ್ರಿಯಸಿ ಅನೈತಿಕ ಸಂಬಂಧದಲ್ಲಿ ಬೀಳ್ತಾಳೆ. ಅದಕ್ಕಿಂತ ಮುಂಚಿತವೂ ಅದ್ರ ಜೊತೆಗೂ ಕೂಡ ಬೇರೆ ಬೇರೆಯವರ ಜೊತೆ ಅನೈತಿಕ ಸಂಬಂಧದಲ್ಲಿ ಇದ್ಲು. ಅದ್ರ ಜೊತೆಗೆ ಏನು ಕಲಬುರಗಿಯ ಒಂದು ಪ್ರಕರಣವು ಕೂಡ ಬೆಳಕಿಗೆ ಬಂತು. ಹಾಗೆ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ನ್ಯೂಸ್ 18 ಕೂಡ ಇದ್ರ ಬಗ್ಗೆ ವರದಿಯನ್ನ ಮಾಡಿತ್ತು. ಏನಪ್ಪಾ ಅಂದ್ರೆ ಕೇವಲ ಸುಚಿತ್ರಾಳಿಗೆ ಏನು ಕಮಲಾಕರ್ ಭಟ್ ಮಾತ್ರ ಅಲ್ಲ, ಬೇರೆ ಬೇರೆ ಜೊತೆಗೆ ವಂಚನೆ ಪ್ರಕರಣದಲ್ಲೂ ಇರ್ಬೋದು ಎನ್ನುವಂತ ಬಗ್ಗೆ. ಆದ್ರೆ ಮರ್ಯಾದೆಗೆ ಅಂಜಿ ಕೆಲವರು ಪೊಲೀಸ್ ಠಾಣೆ ಹಂತದವರೆಗೂ ಹೋಗಿರ್ಲಿಲ್ಲ. ಆದ್ರೆ ಈಗ SP ದೀಪನ್ ಅವರು ಒಂದು ಮಾತನ್ನ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ, ಯಾರೇ ಸುಚಿತ್ರಾ ಬಗ್ಗೆ ವಂಚನೆಗೆ ಒಳಗಾದವರು ಪ್ರಕರಣವನ್ನ ದಾಖಲಿಸೋದನ್ನ ನಾವು ದೂರನ್ನ ದಾಖಲಿಸ್ಕೊಳ್ತೇವೆ ಎನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಅದರ ಹೊತ್ತಗಾಗಲೇ ಈಗ ಒಂದೊಂದೇ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಒಂದು ಸಂಪ್ರದಾಯಸ್ಥ ಒಂದು ಕುಟುಂಬದಲ್ಲಿ ಒಂದು ವಿಷಕಾರಿಯಾಗಿ ಈಕೆ ಬೆಳೆದು ಅವರ ಕುಟುಂಬವನ್ನೇ ಈಗ ಸರ್ವನಾಶ ಮಾಡ್ತಾ ಇರುವಂತದ್ದು. ಸುದ್ದಿನ ಥ್ಯಾಂಕ್ ಯು ದರ್ಶನ್ ಆಗಿ